ಉಡುಪಿಯ ಪಡುಬಿದ್ರಿಯ ಯುಪಿಸಿಎಲ್ ಉಷ್ಣ ವಿದ್ಯುತ್ ಸ್ಥಾವರ ವಿರೋಧಿಸಿ ನಂದಿಕೂರಿನಲ್ಲಿ ಪೇಜಾವರ ಶ್ರೀ ಆರಂಭಿಸಿರುವ ಉಪವಾಸ ಸತ್ಯಾಗ್ರಹ 2ನೇ ದಿನಕ್ಕೆ ಕಾಲಿಟ್ಟಿದೆ. ಉಪವಾಸ ನಿರತ ಪೇಜಾವರ ಶ್ರೀ ಮತ್ತು ಪುತ್ತಿಗೆ ಶ್ರೀಗಳ ಸಂಧಾನಕ್ಕೆ ಸಚಿವ ವಿ.ಎಸ್. ಆಚಾರ್ಯ ಆಗಮಿಸಿದ್ದಾರೆ. ಪ್ರತ್ಯೇಕ ಕೊಠಡಿಯಲ್ಲಿ ಸಂಧಾನ ಕಾರ್ಯ ನಡೀತಾ ಇದೆ. ಯೋಜನೆಯಿಂದ ಪರಿಸರ ಹಾನಿಯ ಕುರಿತು ಅಧ್ಯಯನ ನಡೆಸಲು ಸರ್ಕಾರ ನೇಮಿಸಿದ್ದ ಸಮಿತಿಯಲ್ಲಿ ಪೇಜಾವರ ಶ್ರೀಗಳ ಪರವಾಗಿದ್ದ 2 ಪ್ರತಿನಿಧಿಗಳನ್ನು ಕಾರಣವಿಲ್ಲದೆ ಸರ್ಕಾರ ಕುಂಟು ನೆಪ ಒಡ್ಡಿ ಕೈಬಿಟ್ಟಿದೆ. ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಸ್ವಾಮೀಜಿ ಉಪವಾಸದ ಮಾರ್ಗ ಹಿಡಿದಿದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಶಶಿಧರ್ ಮಾಸ್ತಿ ಬೈಲು ಅವರಿಂದ. ಶಶಿಧರ್, ಸಂಧಾನ ಕಾರ್ಯ ಯಾವ ಹಂತಕ್ಕೆ ಬಂದಿದೆ? ಈಗ ತಾನೇ ಸಂಧಾನವನ್ನು ಪೂರೈಸಿ ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರು ಹೊರಗೆ ಬಂದಿದ್ದಾರೆ ಮತ್ತು ಸ್ವಾಮಿಗಳು ಏನ್ ಹೇಳಿದ್ದಾರೆ ಅಂದ್ರೆ, ಸಾಕಷ್ಟು ನನ್ನ ಬೇಡಿಕೆಗಳನ್ನ ಈಡೇರಿಸುವ ಭರವಸೆ ನೀಡಿರುವುದರಿಂದ ನಾನು ಉಪವಾಸವನ್ನು ಕೈ ಬಿಡ್ತೇನೆ ಅನ್ನುವಂತ ಮಾತನ್ನು ಈಗ ತಾನೇ ಹೇಳಿದ್ದಾರೆ. ಆದ್ರೆ ಜನರು ಇದಕ್ಕೆ ಒಪ್ತಾ ಇಲ್ಲ. ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರಿಗೆ ಮುತ್ತಿಗೆ ಹಾಕಿ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಏನು ಈ ಒಂದು ಸಂಧಾನದ ಸೂತ್ರಗಳಿವೆ, 3 ರೀತಿಯ ಸೂತ್ರಗಳನ್ನ ಸರ್ಕಾರ ಪೇಜಾವರ ಶ್ರೀಗಳ ಮುಂದಿಟ್ಟಿದೆ. ಒಂದನೇದಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ರಚಿಸುವಂತದ್ದು. ಪ್ರತಿ ತಿಂಗಳು ಇದರಿಂದ ಯೋಜನೆಯಿಂದ ಆಗುವ ಹಾನಿಯನ್ನ ಅಧ್ಯಯನ ಮಾಡಿಕೊಂಡು ಅದಕ್ಕೆ ಬೇಕಾದ ಏನು ಪರಿಹಾರ ಕ್ರಮಗಳನ್ನು ಅದೇ ಕ್ಷಣದಲ್ಲಿ ಕೈಗೊಳ್ತಾ ಬರುವಂತಹ ಒಂದು ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ. ಅದೇ ರೀತಿಯಲ್ಲಿ ಏನು ತಜ್ಞರ ಸಮಿತಿಯಿಂದ 2 ಕೈ ಬಿಡಲಾಗಿತ್ತು, ಅವರನ್ನ ಮರು ತೆಗೆದುಕೊಳ್ಳುವುದಕ್ಕೆ ಸರ್ಕಾರ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಆದ್ರೆ ಪೇಜಾವರ ಶ್ರೀಗಳು ಸೂಚಿಸುವ ಮತ್ತೆ 4 ಮಂದಿಯನ್ನ ಈ ಒಂದು ಸಮಿತಿಯಲ್ಲಿ ಸೇರಿಸಿಕೊಂಡು ಇಡೀ ಸಮಿತಿಯನ್ನ ರಿಫಾರ್ಮ್ ಮಾಡುವಂತಹ ಒಂದು ಭರವಸೆಯನ್ನು ಕೂಡ ಸರ್ಕಾರ ಈ ಸಂದರ್ಭದಲ್ಲಿ ಕೊಟ್ಟಿದೆ. ಮತ್ತು ಅದೇ ರೀತಿಯಲ್ಲಿ ಒಂದು ಆ ಶಾಂಭವಿ ನದಿಗೆ, ಪರಿಸರದ ಒಂದು ಶಾಂಭವಿ ನದಿಗೆ ಅಣೆಕಟ್ಟನ್ನು ಹಾಕಿ ಅಲ್ಲಿಂದ ನೀರು ಪೂರೈಸುವ ಒಂದು ಕ್ರಮದಿಂದ ಜನರಿಗೆ ಸಾಕಷ್ಟು ಸಂಕಷ್ಟಗಳು ಕಡಿಮೆ ಆಗ್ತದೆ ಅನ್ನುವಂತಹ ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಪೇಜಾವರ ಶ್ರೀಗಳು ಉಪವಾಸವನ್ನ ಹಿಂದಕ್ಕೆ ತೆಗೆದುಕೊಳ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ರೆ ಜನರು ಇದಕ್ಕೆ ಒಪ್ತಾ ಇಲ್ಲ. ಈ ಸೂತ್ರ ನಮಗೆ ಸಮಾಧಾನಕರವಾಗಿಲ್ಲ ಅನ್ನುವಂತಹ ಒಂದು ಬೇಡಿಕೆಯನ್ನ ಇಟ್ಟುಕೊಂಡು ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರಿಗೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೂ ಈ ಯೋಜನೆ ತಕ್ಷಣವೇ ಸ್ಥಗಿತಗೊಳಿಸಬೇಕು, ಏನು ಸರ್ಕಾರಿ ಸಂಧಾನ ಸೂತ್ರಗಳನ್ನು ಮುಂದಿಟ್ಟಿದೆ ಇದಿಷ್ಟು ಈಡೇರುವವರೆಗೆ ಆ ಘಟಕವನ್ನು ಸ್ಥಗಿತಗೊಳಿಸಬೇಕು ಅನ್ನುವಂತಹ ಆಕ್ರೋಶವನ್ನ ಮುಂದುವರಿಸಿದ್ದಾರೆ. ಮತ್ತು ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರು ಜನರ ಆಕ್ರೋಶವನ್ನ ತಣಿಸುವ ನಿಟ್ಟಿನಲ್ಲಿ ಅವರಿಗೆ ಪರಿಹಾರ ಸೂತ್ರಗಳ ವಿವರಣೆಗಳನ್ನ ನೀಡ್ತಾ ಇದ್ದಾರೆ. ಅಂದ್ರೆ ಶಶಿಧರ್, ಈಗ ಜನಗಳ ಲೆಕ್ಕಾಚಾರದಲ್ಲಿ ಪೇಜಾವರ ಶ್ರೀಗಳು ಇನ್ನೂ ಉಪವಾಸ ಮುಂದುವರಿಸಬೇಕಾಗಿತ್ತು ಅಂತನಾ? ಅದೇ ರೀತಿಯ ಆಗ್ರಹಗಳು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಯಾವ ಒಂದು ಆಗ್ರಹವನ್ನು ಇಟ್ಟುಕೊಂಡು ಏನು 2 ತಜ್ಞರನ್ನು ಮರು ತೆಗೆದುಕೊಳ್ಬೇಕು ಆ ಸಮಿತಿಗೆ ಅನ್ನುವಂತಹ ಬೇಡಿಕೆಯನ್ನು ಇಟ್ಟುಕೊಂಡು ಪೇಜಾವರ ಶ್ರೀಗಳು ಉಪವಾಸವನ್ನು ಆರಂಭಿಸಿದ್ರು, ಅದು ಈಡೇರಲಿಲ್ಲ. ಮಾತ್ರವಲ್ಲದೆ ಏನು ಸಂಧಾನ ಸೂತ್ರಗಳನ್ನು ಹೇಳಿದೆ, ಇದಿಷ್ಟು ಸಂಧಾನ ಸೂತ್ರಗಳನ್ನ ಒಂದು ಈಡೇರಿಸುವವರೆಗೆ ಘಟಕ ಸ್ಥಗಿತಗೊಳ್ಳಬೇಕು ಅನ್ನುವಂತಹ ಬೇಡಿಕೆಯನ್ನ ಜನರು ಇಡ್ತಾ ಇದ್ದಾರೆ. ಮತ್ತು ಈ ಬಗ್ಗೆ ಸ್ವಾಮೀಜಿಗಳಿಗೆ ಮನವರಿಕೆ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಡಾಕ್ಟರ್ ವಿ.ಎಸ್. ಆಚಾರ್ಯ ಅವರಿಗೆ ಮುತ್ತಿಗೆಯನ್ನು ಹಾಕಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಟ್ಟು ಉಪವಾಸದ ಒಂದು ಏನು ನಿನ್ನೆಯಿಂದ ನಡೀತಾ ಇದೆ ಇದಕ್ಕೆ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ. ಅರವಿಂದ್, ಅಂದ್ರೆ ಶಶಿಧರ್, ಈಗ ಪೇಜಾವರ ಶ್ರೀಗಳೇನೋ ಉಪವಾಸವನ್ನ ಬಿಡ್ತೀನಿ ಅಂತ ಹೇಳಿದ್ದಾರೆ, ಆದ್ರೆ ಈ ಘಟಕ, ಈ ಸ್ಥಾವರದ ನಿರ್ಮಾಣ ಕುರಿತಂತೆ ಅವರ ಅಭಿಮತ ಏನಿದೆ? ಈಗ ಅವರು ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಜ್ಞರನ್ನು ಕರೆಸಿಕೊಂಡು ನಾನು ಮಾಹಿತಿಯನ್ನು ತೆಗೆದುಕೊಳ್ಳಬೇಕಾಗಿದೆ. ಈಗ ಸದ್ಯಕ್ಕೆ ಡಾಕ್ಟರ್ ವಿ.ಎಸ್. ಆಚಾರ್ಯ ಕೊಟ್ಟಿರುವಂತಹ ಭರವಸೆಗಳು ನನಗೆ ತೃಪ್ತಿ ತಂದೆ, ಆದ್ರೆ ಜನರ ಅಭಿಪ್ರಾಯವನ್ನು ಕೂಡ ನಾನು ಕೇಳಬೇಕಾಗಿದೆ. ಅವರ ಏನು ತೃಪ್ತಿ ತಂದೆ, ಆ ಹಿನ್ನೆಲೆಯಲ್ಲಿ ನಾನು ಈಗ ನನ್ನ ಉಪವಾಸವನ್ನು ಕೈಬಿಡುವ ನಿರ್ಧಾರವನ್ನು ಮಾಡಿದ್ದೇನೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಜನರು ಏನು ಈ ಭಾಗದ ಸಂತ್ರಸ್ತ ಜನರಿದ್ದಾರೆ, ಅವರು ಪೇಜಾವರ ಶ್ರೀಗಳನ್ನು ಇರಿಸಿಕೊಂಡು ತಮ್ಮ ಅಹವಾಲುಗಳನ್ನು ಅವರ ಜೊತೆ ಹೇಳ್ತಾ ಇದ್ದಾರೆ. ಹಾಗಾಗಿ ಇನ್ನು ಏನು ಅವರು ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅದನ್ನ ಮರುಪರಿಶೀಲಿಸುವ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಒಂದು ರೀತಿಯಲ್ಲಿ ಉಪವಾಸ ಮುಂದುವರಿಯುವ ಸಾಧ್ಯತೆಗಳು ಇಲ್ಲ ಅನ್ನುವಂತ ನಿರ್ಧಾರಕ್ಕೆ ಈಗಲೇ ಬರ್ಲಿಕ್ಕೆ ಆಗುದಿಲ್ಲ. ಸುಮಾರು 1 ಗಂಟೆ, ಇನ್ನು ಮುಂದೆ 1 ಗಂಟೆಯಲ್ಲಿ ಒಂದು ಸ್ಪಷ್ಟ ಚಿತ್ರಣ, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟ ಚಿತ್ರಣ ಸಿಗಬೇಕಾಗಿದೆ. ಅರವಿಂದ್, ಓಕೆ ಶಶಿಧರ್, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇದೀಗ ಬಂದಿರತಕ್ಕಂಥ ಸುದ್ದಿಯ ಪ್ರಕಾರ ಉಪವಾಸ ನಿರತರಾಗಿದ್ದ ಪೇಜಾವರ ಶ್ರೀಗಳು ತಮ್ಮ ಉಪವಾಸವನ್ನು ಕೈಬಿಟ್ಟಿದ್ದಾರೆ.